ಚಂದ್ರಶೇಖರ್ ಓದ್ಬಿಟ್ಟು ಅಂದ್ರೆ ನಮ್ಮ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಮಿಷ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿ ಯಾರ್ಯಾರಿಗಾರ ಮಾಡಿರ್ತಾರೆ, ನನ್ನ ತನಕ ಬಂದಲ್ಲ. ನಿಮಗೆ ಮಾತಾಡಿದ್ರು ಅಂತ ಹೇಳಿದ್ರು ಸರ್. ಬಿಜೆಪಿ ನಾನು ಹೇಳಿದ್ ನಿನ್ಗೆ ಅರ್ಥ ಆಗ್ತಾ ಇಲ್ಲ. 50 ಕೋಟಿ ಆಫರ್ ಕೊಟ್ಟಿದ್ದಾರೆ. ಬಿಜೆಪಿ ಹತ್ರ ದುಡ್ಡು ಅಂಕು ಐತಿ, ಯಾರ್ಯಾರ ತರೋರಿಗೆ ಇನ್ನು 50-100 ಕೋಟಿ ಕೊಡ್ತಾನೆ ಅಂತ ಹೇಳ್ತಾರೆ. ನನ್ನ ಹತ್ರ ಅಂಕು ಬಂದಿಲ್ಲ. ಯಾವ ಬಿಜೆಪಿಯವರು ಬಂದಿಲ್ಲಪ್ಪ, ಕಾಂಗ್ರೆಸ್ನವರು ಬಂದಿಲ್ಲ, ಅವರು ಬಂದಿಲ್ಲ. ಅವ್ರು ಹೇಳಿದ್ರೆ ಅವ್ರನ್ನ ಕೇಳಿ ಹೋಗಿ. ನಿಮ್ಮ ಹೆಸರು ಹೇಳಿದಾರೆ ಸರ್ ಸ್ಪಷ್ಟವಾಗಿ. ನನ್ನ ಹೆಸರು ಹೇಳಿದ್ರ ಅವ್ರು ಹೇಳಿ, ಸೆಕ್ರೆಟರಿನ ಕೇಳಿದ್ವಿ, ಅವ್ರು ತಾಂಡಲ್ಲಿ ಬಂದಿಲ್ಲ ಅಂತ ಹೊರತಾರ ಅಂತ ಹೇಳಿ. ರಾಜ್ಯಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷದವರು ಮತ ಹಾಕಿ ಅನ್ನೋ ಉದ್ದೇಶಕ್ಕೆ ತಮ್ಮ ಸಂಪರ್ಕ ಮಾಡಿದ್ರು ಅಂತ. ರಾಜ್ಯಸಭೆ ಚುನಾವಣೆ ಎಲ್ಲಪ್ಪ ಇರೋದು. ಅವಾಗ ಸರ್ ಅವಾಗ ಸಂಪರ್ಕ ಮಾಡಿ ಮತ ಹಾಕಕ್ಕೆ ಹೇಳಿದ್ರು. ಅವು ಓಟ್ ಕೇಳಕ್ಕೆ ಎಲ್ಲರಿಗೂ ಹಕ್ಕು. ಬಂದುತ್ತಾರೆ, ಆಪೋಸಿಷನ್ ಪಾರ್ಟಿ ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾರೆ. ಸರ್ಕಾರ ಬೆಳೆಸಕ್ಕೆ ಆಫರ್ ಮಾಡಿ ಶ್ಯಾಮರಾವ್ ಮೂಲಕ ಬಿಜೆಪಿ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳಿ ಅವೆಲ್ಲ ಸುಳ್ಳು, ಸುಮ್ಮನೆ ಹೇಳ್ತೀನಿ. ಅವ್ರನ್ನ ಕೇಳಿ ಸುಳ್ಳು ಹೇಳಿದ್ರೆ ನಂತರಕ್ಕೂ ಬಂದಲ್ಲಪ್ಪ ದುಡ್ಡು ಬಂದು ಬಾಳ ತಾಂತಿದ್ದೆ, ನಾನು ನಡೆಸ್ಕೊತಿದ್ದೆ. ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡಿದ್ರೆ ಏನು ಮಾತಾಡ್ತಾರೆ ಯಡಿಯೂರಪ್ಪ ಅವರು? ಎಲ್ಲ ಮುಂದೆ ಅವ್ರು ರಾಜ್ಯಸಭಾ ಚುನಾವಣೆ ಎಲ್ಲ ಕೇಳಿದ್ರು, ಓಟ ಸಹಾಯ ಮಾಡ್ರಿ ಅಂದರು. ದುಡ್ಡಿನ ಸಹಾಯ ಬೇಕಾದ್ರೆ ಮಾಡ್ಕೋಪ್ಪ ಅಂತ ಹೇಳಿದ್ವಿ. ಓಟಿನ ಸಹಾಯ ಇಲ್ಲ ಓಟು ಇಲ್ಲ ನಡಿ ಅಷ್ಟೇ. ಸರ್ ಈಗ ಅವಾಗ ಸ್ಟಾರ್ಟಿಂಗ್ ಒಂದು 2 ತಿಂಗಳಿಂದ ನಾವೇ ಸೊಡ್ಡು ಹೊಡಿತೀವಿ ಅಂತ ಹೇಳಿದ್ರು ಸರ್, ಯಾಕೆ ಸೈಲೆಂಟ್ ಆಗಿದ್ರು? ಏನು ನಾವೇ ಸೊಡ್ಡು ಹೊಡಿತೀವಿ ಅಂತ ನಾವೇ ಸೊಡ್ಡು ಹೊಡಿತೀವಿ ಅಂತ ಹೇಳ್ತೀವಿ. ಎದಕ್ಕೆ? MP ಎಲೆಕ್ಷನ್ ನೋಡಂತಾರೆ, ಇನ್ನು 5 ಟೈಮ್ ಯಾಕೆ ಮಾಡ್ತೀವಿ? ಸಸ್ಪೆನ್ಸ್ ಆಗಿಬಿಡ ಸರ್, ಏನು ಅಂತ ದಾವಣಗೆರೆ ಮಿನಿಸ್ಟರ್ ನಿಲ್ತಾರ, ಮೇಡಮ್ ಅವ್ರು ನಿಲ್ತಾರ ಅಂತ. ಮಿನಿಸ್ಟರ್ ನಿಲ್ತಾರ, ಏನಂತ MP ಎಲೆಕ್ಷನ್ಗೆ ಮಿನಿಸ್ಟರ್ ನಿಲ್ತಾರ, ಮೇಡಮ್ ನಿಲ್ತಾರ ಅಂತ ಕೇಳ್ತಾರೆ. ಅದು ಹೋಗಿ ಸಿದ್ದರಾಮಯ್ಯನಿಗೆ ಅಂತೀರಾ, ನಿಮ್ಗೆ ಸರಿಯಾದ ಉತ್ತರ ಸಿಗಲಿಲ್ಲ. ನನಗೂ ಗೊತ್ತಾಗಿಲ್ಲ, ಅವ್ನು ಹೇಳಿದ ನಡಿ. ರಾಮಲಿಂಗಾರೆಡ್ಡಿ ಅವ್ರ ಮೊನ್ನೆ ಶಂಕರಪ್ಪ ಹಿರಿಯರಾದ್ರೆ ಯಾರಿಗೆ ಹೇಳ್ತಾರ ಅವರಿಗೆ ಕೊಡೋದು ಅಂತಂದ್ರು. ಅವ್ರು ನಮ್ಮ ಸ್ನೇಹಿತರು ಹೇಳಿದಾರೆ. ಮೇಡಮ್ ಹೆಸರು ಭಾಳ ಕೇಳ್ಬಾರ್ದು ಸರ್, ಅದು ಅಭಿಮಾನಿಗಳು ಅವ್ರೇ ನಿಂದಿರ್ಬೇಕಂತೀವಿ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವ್ರದ್ದೇ ಚರ್ಚೆ ಆಗ್ತೈತೆ, ಅವರೇ ನಿಲ್ಬೇಕು. ನೋಡಿ, ನೀವು ಭಾಳ ದಿವಸದಲ್ಲಿ ಸ್ವಲ್ಪ ದಿವಸ ಗೊತ್ತಾಗತ್ತೆ. 2ನೇ ಪಟ್ಟಿ ಯಾವಾಗ ಬಿಡುಗಡೆ? 2ನೇ ಪಟ್ಟೆ 3ನೇ ಪಟ್ಟೆ ಗೊತ್ತಾಗತ್ತೆ. ಯಾಕೆ ಹಂಗೆ ಅವಸರ ಮಾಡ್ತೀರಿ? ನೀವೀಗ ನೋಡೋ 9 ದಿನ ಕಾಯಂಗಲ್ಲ ನೀವು. ಒಂದೇ ಮಧ್ಯದಾಗ ಬಂದ್ಬಿಡೋ ಡೆಲಿವರಿ. ತಗೊಳ್ಳಿ. ಯಾರು? ಗಣೇಶನ ಅವ್ರನ್ನ ಕೇಳಿ ಹೋಗಿ. ಗಣೇಶನಿಗೆ ನಮ್ಮ ಹತ್ರ ಯಾರು ಬಂದಲ್ಲಪ್ಪ, ಗಣೇಶಣ್ಣವ್ರು ಬಂದಿಲ್ಲ ಕೇಳಕ್ಕೆ. ಈಗ ಸಿದ್ದೇಶ್ವರ ಫ್ಯಾಮಿಲಿಗೆ ಟಿಕೆಟ್ ಬೈದ ಸರ್, ಯಾವ ಫ್ಯಾಮಿಲಿ ಯಾರು ಬರಲಿ, ಯಾರಿಗೆ ಸಿಗಲಿ, ಆಮೇಲೆ ನೋಡೋಣ ಅಂತಂದ್ರೆ ಯಾಕೆ ಅವಸರ ಮಾಡ್ತೀರಪ್ಪ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.